ಇನ್ನು ಯಜಮಾನ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿ ಇದಂತ ಹಾಗೂ ಸುಮಾರು 800 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿರುವಂಥ ಹಿರಿಯ ಕಲಾವಿದೆ ಅಂತ ಅನಿಸ್ಕೊಂಡು ಹೆಸರು ತೆಗೆದುಕೊಂಡಿರುವಂಥ ಲಕ್ಷ್ಮೀ ದೇವಿಯವರು ಇಂದು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಆಗ ನಿಜಕ್ಕೂ ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಲಕ್ಷ್ಮೀ ದೇವಿಯವರು ಕನ್ನಡ ಸಿನಿಮಾಗಳಿಗೆ ಕಂಡಂಥ ಮೇರು ನಾಯಕಿ ನಟಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಇನ್ನು ಚಿತ್ರರಂಗದಲ್ಲಿ 98 ವರ್ಷ ವಯಸ್ಸಾಗಿರೋದ್ರಿಂದ ಸದ್ಯ ಈಗ ಚಿತ್ರರಂಗದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು. ಅವರು ಸಣ್ಣ ಪುಟ್ಟ ಈಗ ವಯಸ್ಸಾದ ಕಾಯಿಲೆಗಳಿಂದ ಬಳಲುತ್ತಿರೋದ್ರಿಂದ ನಿವೃತ್ತಿನ ಘೋಷಣೆ ಮಾಡಿ ಲಕ್ಷ್ಮೀ ದೇವರು ಚಿತ್ರರಂಗದಿಂದ ಈಗ ದೂರ ಉಳಿದಿದ್ದಾರೆ. ಈಗ ಡೈಲಾಗ್ಗಳನ್ನು ನೆನ್ಪಿಟ್ಕೊಂಡು ನನಗೆ ಡೆಲಿವರಿ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ, ಮತ್ತು ಅವಕಾಶಗಳು ಇನ್ನು ಯಾರೂ ಏನು ಅಷ್ಟು ಕೊಡ್ತಿಲ್ಲ. ಚಿಕ್ಕ ಪುಟ್ಟ ಪಾತ್ರಕ್ಕೆ ಕರೀತಾರೆ ಬಿಟ್ಟು ಅದಕ್ಕೂ ಸಹ ಏನು ಕರೆಯೋದಿಲ್ಲ. ಹಾಗಾಗಿ ನನಗೂ ಸಹ ಹೋಗಿ ನಿಂತ್ಕೊಂಡು ನಟನೆ ಮಾಡೋದು ಮತ್ತು ಡೈಲಾಗ್ಗಳನ್ನು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತದೆ. ನನಗೂ ಸಹ ಈಗ ಮರುಕಾಲ ಆಗಿರೋದ್ರಿಂದ ನಾನು ಇದರೆಲ್ಲ ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಚಿತ್ರರಂಗ ಅಥವಾ ಸೀರಿಯಲ್ ರಂಗದಿಂದ ನಮ್ಮ ಲಕ್ಷ್ಮೀ ದೇವಿಯವರು ಇನ್ನಿಲ್ಲ ಅಂತ ಹೇಳ್ಬೋದು. ಏನೇ ಇರಲಿ, ಈ ಹಿರಿಯ ನಟಿ ಮೇಲೆ ನಿಮ್ಮದೊಂದು ಗೌರವ ಇದೆ. ಖಂಡಿತ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.